ಧರ್ಮಸ್ಥಳದಲ್ಲಿರೋದು ಮತಾಂತರದ ಗ್ಯಾಂಗ್. ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಮಾಸ್ಕ್ ಹಾಕಿಸಿರೋದೇ ಸರ್ಕಾರ. ಈಗ ಪ್ರಗತಿಪರರು ಕಾಣೆಯಾಗಿದ್ದಾರೆ. ಧರ್ಮಸ್ಥಳದಲ್ಲಿರೋದು ಮತಾಂತರದ ಗ್ಯಾಂಗ್ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಈ ಮಾಸ್ಕ್ ಮ್ಯಾನ್ಗೆ ಮಾಸ್ಕ್ ಹಾಕಿಸಿರೋದೇ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಈಗ ಪ್ರಗತಿಪರರು ಕಾಣೆಯಾಗಿದ್ದಾರೆ. ಬುರುಡೆ ಅಗೆಯೋದಕ್ಕೆ 2-3 ಕೋಟಿ ಖರ್ಚಾಗಿದೆ. ಶೋಧ ಕಾರ್ಯಕ್ಕೆ ಖರ್ಚಾಗಿದ್ದು ಯಾರ ಹಣ? ಹಿಂದೂ ದೇವಾಲಯಗಳು ಮಾತ್ರ ಇವರ ಟಾರ್ಗೆಟ್ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಮಟ್ಟಣ್ಣನವರ್, ತಿಮ್ಮಾರೋಡಿ ಕಾಂಗ್ರೆಸ್ನ ಪ್ರಾಯೋಜಕತ್ವ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡಿ ಆಮೇಲೆ ಕೈ ಬಿಡುವಂಥ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್. ಇದು ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತೈತೋ ಹಂಗೆ ಮತಾಂತರದ ಜಿಹಾದ್. ಇದು ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರುಡೆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಅವರ್ಯಾರು ಅನನ್ಯ ಭಟ್, ಸುಜಾತ ಭಟ್. ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತು ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಈ ಮಾಸ್ಕ್ ಯಾರು ಹಾಕಿದಾರಲ್ಲ, ಹಾಕ್ಸ್ದವ್ರಲ್ಲ, ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಇರಪ್ಪ, ನೀನು ಅವಾಗಿಂದ ಇದು ಮಾಡ್ತೀನಿ, ನಾನು ಹೇಳೋರ್ಗೆ ಬಿಟ್ಬಿಡು. ಮಾಸ್ಕ್ ಹಾಕಿರೋದೇ ಇಲ್ಲಿ ಮುಸ್ಕನ್ನು ಸರ್ಕಾರದ ಮೇಲೆ ಹಾಕಿರೋರು ಈ ಮುಸ್ಕು ಗ್ಯಾಂಗು. ಈ ಮುಸ್ಕು ಗ್ಯಾಂಗ್ಗೆ ಬೆಂಬಲ ಕೊಟ್ಟಿರೋದ್ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ 100 ಅತ್ಯಾಚಾರಗಳಾಗಿದೆ ಅಂತ ಹೇಳದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೌಟವ್ರೆಲ್ಲ. ಇವ್ರ ಮಾತು ಕೇಳಿ ಸುಮ್ಮನೆ ಇರೋ, ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚಿತಾವಣಿ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರೋವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಬಿಟ್ಟು ಮಾಡೋಣ ಅನ್ನೋ ಹುನ್ನಾರ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.